ನಮಸ್ಕಾರ ವೀಕ್ಷಕರೆಲ್ಲರಿಗೂ ಸ್ವಾಸ್ಥ್ಯ ಭಾರತ ಪಂಚಗವ್ಯ ಆಧಾರಿತ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಜಾಯಿಂಟ್ ಪೇಯ್ನ್ಸ್ ಅಥವಾ ಮಂಡಿ ನೋವಿನಿಂದ ನರಳುತ್ತಾ ಇರೋರಿಗೆ ಒಂದು ಸರಳವಾದ ವ್ಯಾಯಾಮವನ್ನು ತಿಳಿಸ್ಕೊಡ್ತೀನಿ. ಇದನ್ನು ನಾವು ನೀ ಕ್ಯಾಪ್ ಟೈಟನಿಂಗ್ ಎಕ್ಸಸೈಸ್ ಅಂತ ಕರಿತೀವಿ. ಅಂದರೆ ಮಂಡಿಯ ಚಿಪ್ಪನ್ನು ಬಿಗಿ ಹಿಡಿಯುವುದು, ನಂತರ ಸಡಿಲಗೊಳಿಸೋದು ಈ ವ್ಯಾಯಾಮ. ಸಾಧಾರಣವಾಗಿ ಮಂಡಿ ನೋವು ನಾನಾ ರೀತಿಯ ಕಾರಣಗಳಿಂದ ಕಾಣಿಸ್ಕೊಳ್ಳುತ್ತೆ. ಕೆಲವರಲ್ಲಿ ತಮ್ಮ ದೇಹದ ತೂಕ ಹೆಚ್ಚಾದಾಗ ಹೆಚ್ಚಿನ ಭಾರ ಮಂಡಿಗಳ ಮೇಲೆ ಬೀಳೋದ್ರಿಂದ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಲ್ಲಿ ದೇಹದಲ್ಲಿ ಜಿಡ್ಡಿನಾಂಶದ ಕೊರತೆಯಿಂದ ಮಂಡಿಗಳಲ್ಲಿ ಲೂಬ್ರಿಕೇಷನ್ನ ಅಭಾವದಿಂದ ಕೂಡ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ. ಇನ್ನು ಕೆಲವರಲ್ಲಿ ವಯಸ್ಸಾದವರಲ್ಲಿ ಮೂಳೆಗಳ ಸವೆತ ಮತ್ತು ಬತ್ತಿ ಹೋಗಿರುವ ದ್ರಾವಣ, ಅಂದರೆ ಈ ಸಿನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಲ್ವ, ಅದು ಕಡಿಮೆಯಾದಾಗ ಕೂಡ ಮೂಳೆಗಳು ಒಂದಕ್ಕೊಂದು ತಾಕಿದಾಗ ಕೂಡ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ. ಹೀಗೆ ಹಲವಾರು ಕಾರಣಗಳಿಂದ ಮಂಡಿ ನೋವು ಬರುವ ಸಾಧ್ಯತೆಗಳು ಇರುತ್ತದೆ. ಕಾರಣಗಳು ಏನೇ ಇರಲಿ, ಆದರೆ ಸ್ವಲ್ಪ ಮಟ್ಟಿಗಾದರೂ ಮಂಡಿ ನೋವನ್ನು ನಿಭಾಯಿಸೋದಕ್ಕೆ ಸಹಾಯ ಆಗುವಂತಹ ಒಂದು ಸರಳವಾದ ವ್ಯಾಯಾಮವನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೇನೆ. ಈ ವ್ಯಾಯಾಮ ಮಾಡೋದಕ್ಕೆ ಮೊದಲಿಗೆ ಎರಡು ಕಾಲುಗಳನ್ನು ನೇರವಾಗಿ ಚಾಚಿಕೊಂಡು ಮಂಚದ ಮೇಲಾಗಲಿ, ಸೋಫಾ ಅಥವಾ ಸಾಧ್ಯವಾದರೆ ನೆಲದ ಮೇಲೆ ಕೂಡ ಕೂತ್ಕೊಂಡು ನೀವು ಮಾಡಬಹುದು. ನೋಡಿ, ಈ ವ್ಯಾಯಾಮ ಮಾಡೋದಕ್ಕೆ ನೋಡಿ, ಮೊದಲಿಗೆ ಈ ಮಂಡಿಯ ಚಿಪ್ಪನ್ನು ಹೀಗೆ ಹಿಡಿದು ಮತ್ತು ಸಡಿಲಗೊಳಿಸಬೇಕು. ಬಿಗಿ ಹಿಡಿದು ನಂತರ ಸಡಿಲಗೊಳಿಸಬೇಕು, ಬಿಗಿ ಹಿಡಿದು ನಂತರ ಸಡಿಲಗೊಳಿಸಬೇಕು. ಹೀಗೆ ಇನ್ನೊಂದು ಬದಿಗೂ ಕೂಡ ಬಿಗಿ ಹಿಡಿದು ನಂತರ ಸಡಿಲಗೊಳಿಸಬೇಕು, ಬಿಗಿ ಹಿಡಿದು ಸಡಿಲಗೊಳಿಸಬೇಕು. ಸಾಧ್ಯ ಆದರೆ ಎರಡೂ ಮಂಡಿಗಳನ್ನು ಒಮ್ಮೆಲೆ ಬಿಗಿ ಹಿಡಿದು ಸಡಿಲಗೊಳಿಸಬಹುದು. ಹೀಗೆ ಇಲ್ಲ ಅಂದರೆ ಒಂದು ಕಾಲನ್ನು ಮಾತ್ರ ಬಿಗಿ ಹಿಡಿದು ಸಡಿಲಗೊಳಿಸೋದು, ನಂತರ ಇನ್ನೊಂದು ಬದಿಯಲ್ಲಿ ಬಿಗಿ ಹಿಡಿದು ಸಡಿಲಗೊಳಿಸೋದು. ಹೀಗೆ ಪ್ರತಿ ಮಂಡಿಗೂ ನಾವು 10 ಬಾರಿ ಈ ವ್ಯಾಯಾಮವನ್ನು ಮಾಡಬೇಕಾಗುತ್ತೆ. ಯಾರು ಬೇಕಾದರೂ ಈ ವ್ಯಾಯಾಮವನ್ನು ದಿನಕ್ಕೆ 1 ಅಥವಾ 2 ಬಾರಿ ತಮ್ಮ ಬಿಡುವಿನ ವೇಳೆಯಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬಹುದು. ಬೆಳಿಗ್ಗೆ ಎದ್ದ ತಕ್ಷಣ, ರಾತ್ರಿ ಮಲಗೋಕ್ಕೆ ಮುಂಚೆ ಅಥವಾ ಮಧ್ಯಾಹ್ನದ ತಮ್ಮ ಬಿಡುವಿನ ವೇಳೆಯಲ್ಲಿ ಈ ವ್ಯಾಯಾಮವನ್ನು ಮಾಡಬಹುದು. ಆದರೆ ಈ ವ್ಯಾಯಾಮವನ್ನು ಮಾಡೋದಕ್ಕಿಂತ ಮುಂಚೆ ಒಂದು ಅಂಶನ ಗಮನದಲ್ಲಿಟ್ಕೋಬೇಕು. ಅದೇನೆಂದರೆ, ಊಟ ಅಥವಾ ತಿಂಡಿಯ ನಂತರ ಕೂಡಲೇ ಈ ವ್ಯಾಯಾಮವನ್ನು ಮಾಡಿಕೊಡೋದು. ಕನಿಷ್ಠ ಪಕ್ಷ 1.5 to 2 ಗಂಟೆಗಳ ಕಾಲ ಅಂತರ, ಅಂದರೆ ಗ್ಯಾಪ್ ಕೊಟ್ಟು ನಂತರ ಈ ವ್ಯಾಯಾಮವನ್ನು ಮಾಡಬೇಕು. ತುಂಬ ಮಂಡಿ ನೋವಿನಿಂದ ನರಳ್ತಾ ಇರೋರಿಗೆ ಮೊದಲಿಗೆ ಈ ವ್ಯಾಯಾಮ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬಹುದು, ಬಿಗಿ ಹಿಡಿಯೋದು ಕಷ್ಟ ಅನಿಸ್ಬೋದು ಮತ್ತು ಸ್ವಲ್ಪ ನೋವಾಗಬಹುದು. ಆದರೆ ಅಭ್ಯಾಸ ಆಗ್ತಾ ಆಗ್ತಾ ಅವರು ಕೂಡ ತುಂಬ ಸುಲಭವಾಗಿ ಈ ವ್ಯಾಯಾಮವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯಾಯಾಮವನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಧನ್ಯವಾದ.